ನಮಸ್ಕಾರ. ನೀವೇನಾದರೂ ಬೆನ್ನ ನೋವಿನಿಂದ ಏನಾದರೂ ಸಮಸ್ಯೆಯಿಂದ ಬಳಲ್ತಾ ಇದ್ದೀರಾ? 1 ವರ್ಷ, 2 ವರ್ಷ, 3 ವರ್ಷ, 4 ವರ್ಷ, 10 ವರ್ಷಗಳ ಕಾಲ ಇದೇ ರೀತಿ ಅಂದ್ರೆ ಬೆನ್ ಪೇನು, ಬ್ಯಾಕ್ ಪೇನು ಅಂತ ಹೇಳ್ತಾ ಇದ್ದೀರಾ? ಫಿಸಿಯೋಥೆರಪಿಸ್ಟ್‌ಗೆ ಹೋಗಿದ್ದೀರಾ? ಅಥವಾ ಮೆಡಿಸಿನ್ ದಿನಾಲೂ ತಗೋತಾ ಇದ್ದೀರಾ ಬೆನ್ನು ನೋವಿಗೆ? ಬೆನ್ನು ನೋವಿನ ಮೆಡಿಸಿನ್ ತಗೊಂಡ ತಕ್ಷಣ ತಗೊಂಡಾಗ ಚೆನ್ನಾಗಿ ಆರೋಗ್ಯವಾಗಿರ್ತೀರಾ. ಮತ್ತೆ ಅದರ ಶಕ್ತಿ ಕಡಿಮೆ ಆದಾಗ ಮತ್ತೆ ಆಸ್ ಇಟ್ ಈಸ್ ಮತ್ತೆ ಮೊದಲಿನ ಥರನೇ ಆಗ್ತಾ ಹೋಗ್ತಾ ಇದೆ. ಹಾಗೆ ಏನಾದರೂ ಆದಲ್ಲಿ ನೀವು ಒಂದು ಒಳ್ಳೆ ವಿಡಿಯೋನ ನೋಡ್ತಾ ಇದ್ರೆ ಈ ವಿಡಿಯೋನ ಸಂಪೂರ್ಣವಾಗಿ ಪೂರ್ತಿಯಾಗಿ ನೋಡುವಂತ ಪ್ರಯತ್ನ ಮಾಡಿ. ಇದು ವೈಜ್ಞಾನಿಕ ವೈಜ್ಞಾನಿಕ ತಳಹದಿಯ ಮೇಲೆ ನಿಂತಿರ್ತಕ್ಕಂಥ ಒಂದು ಜ್ಞಾನವನ್ನು ಮಾತ್ರ ನಿಮಗೆ ಕೊಡ್ತಾ ಇರ್ತೀವಿ ನಾವು. ಕೇಳಿದ್ಯಾ? ಒಂದ್ ವೇಳೆ ನಿಮ್ಮ ಮನೆಯಲ್ಲಿ ಹಿರಿಯರಾಗಿರ್ಬೋದು, ಅಮ್ಮ, ಅಪ್ಪ, ಅಜ್ಜ, ಏನೋ ಬಹಳ ಜನ ಹೇಳ್ತಾರೆ ಬೈಕ್ ರೈಡರ್ಸ್ ಆಗಿರ್ತಾರೆ. ಬೈಕ್ ನಲ್ಲಿ ಹೋಗು ಬಾ ಅಂತ ಬರುವಂತ ಕೆಲಸಗಳಿರ್ತಾವ. ದಿನ 10 ಕಿಲೋಮೀಟರ್, 15 ಕಿಲೋಮೀಟರ್, 20 ಕಿಲೋಮೀಟರ್ ಬೈಕ್ ಮೇಲೆ ಹೋಗ್ತಾ ಇರ್ತಾರೆ. ಅವರಿಗೂ ಕೂಡ ಏನಾಗುತ್ತೆ ಅಂತಂದ್ರೆ ಲೋವರ್ ಬ್ಯಾಕ್ ಪೇನ್ ಬಹಳಷ್ಟು ತೊಂದರೆಯನ್ನ ಕೊಡ್ತಾ ಹೋಗುತ್ತೆ. ಏನಾದ್ರೆ ನಿಮ್ಮಲ್ಲಿ ಮನೆಯಲ್ಲಿ ಹಿರಿಯರು ಏನಾದ್ರು ಇದ್ರು ಅಂತಂದ್ರೆ ನಮ್ಮಲ್ಲಿ ನೋಡಿ, ಯಾರು ಮಾಡಬೇಕು ಯಾರು ಮಾಡಬಾರ್ದು ಅದು ಬಹಳಷ್ಟು ಮುಖ್ಯವಾಗಿರುತ್ತೆ. ನಮ್ಮ ಶಾಸ್ತ್ರದಲ್ಲಿ ಮಧ್ಯಮಗತಿ, ಮಂದಗತಿ, ತೀವ್ರಗತಿ ಈ 3 ವಿಧಗಳಲ್ಲಿ ನಾವೇನಾದ್ರೂ ಆಸನಗಳು, ಪ್ರಾಣಾಯಾಮಗಳು, ಏನೇ ಒಂದು ಕರ್ತವ್ಯಗಳು ಮಾಡ್ತಾ ಹೋದ್ರೆ ನಮ್ಗೆ ಏನಾಗುತ್ತೆ ಅಂದ್ರೆ ದೇಹಕ್ಕೆ ಒಂದು ಒಳ್ಳೆಯ ಅದ್ಭುತವಾದ ಶಕ್ತಿ ದೊರಕುತ್ತೆ. ಆದ್ರೆ ನಾವೇನ್ ಮಾಡ್ತೀವಿ, ಒಂದು ಮಂದಗತಿಯಿಂದ ಮಾಡ್ತೀವಿ, ಇನ್ನೊಂದು ತೀವ್ರಗತಿಯಿಂದ ಮಾಡ್ತೀವಿ. ಯಾವಾಗ ಮಾಡ್ಬೇಕು ಅನ್ನೋದು ಬಹಳಷ್ಟು ಮುಖ್ಯವಾಗಿರುತ್ತೆ. ಅದಕ್ಕೆ ನಾವೇನ್ ಮಾಡೋಣ ಅಂತಂದ್ರೆ ಇವತ್ತು ಈ ಬೆನ್ನು ನೋವಿಗೆ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳೋಣ. ಕೇವಲ ಆಸನ ಮಾಡಿದ್ರೆ ಪರಿಹಾರ ಆಗಲ್ಲ. ನಾವು ಪೂರ್ತಿಯಾಗಿ ಆಹಾರ, ವಿಹಾರ, ಆಚಾರ, ವಿಚಾರಗಳನ್ನ ಮಾಡ್ತಾ ಹೋಗ್ಬೇಕಾಗುತ್ತೆ ಅಲ್ವಾ? ಮುಖ್ಯವಾಗಿ ಬೆನ್ನು ನೋವು ಬರಕ್ಕೆ ಕಾರಣ ಏನು? ಬೆನ್ನು ನೋವು ಬರಕ್ಕೆ ಕಾರಣ ಮುಖ್ಯವಾಗಿ ನೋಡಿ, ಒಂದು ದೈಹಿಕವಾಗಿರುತ್ತೆ, ಇನ್ನೊಂದು ಮಾನಸಿಕವಾಗಿರುತ್ತೆ. ದೈಹಿಕ ಕಾರಣಗಳಂದ್ರೆ ಏನು? ಬಹಳಷ್ಟು ಜನ ಭಾರವಾದ ಕೆಲಸವನ್ನ ಮಾಡ್ತಾ ಹೋಗ್ತಾರೆ, ರೈಟ್? ಭಾರವಾದ ಕೆಲಸ ಮಾಡುವುದು, ವಜ್ಜಿ ಎತ್ತುವುದಾಗಿರ್ಬೋದು, ಅದರಿಂದ ಸಮಸ್ಯೆ ಆಗುತ್ತೆ. ಇನ್ನ ಅಪಘಾತ ಆಗಿರಬಹುದು, ಶಸ್ತ್ರಚಿಕಿತ್ಸೆ ಆಗಿರಬಹುದು, ಇವೆಲ್ಲ ದೈಹಿಕ ಕಾರಣಗಳಲ್ಲಿ ಬರ್ತವೆ. ಇನ್ನೊಂದು, ಯಾವಾಗಲೂ ನಿಂತ್ಕೊಂಡೇ ಕೆಲಸ ಮಾಡ್ತಾ ಇರ್ತಾರೆ, ಅವರಿಗೂ ಕೂಡ ಆಗುತ್ತೆ ಇದು ಬೆನ್ನು ನೋವು. ಬೈಕ್ ಮೇಲೆ ನಾವು ಹೋಗ್ತಾ ಇರುವ ಸಂದರ್ಭದಲ್ಲಿ ಈ ಬೆಂಡ್ ಆಗಿ ಕೂಡೋದು, ತಪ್ಪಕೊಳ್ಳೋದು ಅದು ಕೂಡ ಒಂದು ಕಾರಣ ಆಗುತ್ತೆ. ಇವೆಲ್ಲ ದೈಹಿಕ ಕಾರಣ. ಆದ್ರೆ ಮಾನಸಿಕ ಕಾರಣಗಳು ಏನು? ಚಿಂತೆ. ರಸವಾಹಿನ್ಯ ದುಷ್ಯಂತೆ ಚಿಂತಾನಂ ಅತಿ ಚಿಂತೆ. ರಸ ಅಂದ್ರೆ ಏನು? ಪ್ಲಾಸ್ಮಾ. ರಸ ಅನ್ನೋದು ನಮ್ಮ ದೇಹಕ್ಕೆ ಆದ್ಯಂತ ಹೋಗಿ ಎಲ್ಲಾ ಪೋಷಕ ತತ್ವಗಳನ್ನು ಕೊಡುವಂತ ಒಂದು ಶಕ್ತಿಯನ್ನು ಹೊಂದಿದೆ. ಅದು ರಸ ನಂತರ ರಕ್ತ ಆಗುತ್ತೆ ಅಲ್ವಾ? ಅದಕ್ಕೆ ಅದ್ಭುತವಾದ ಶಕ್ತಿ ರಸದಲ್ಲಿದೆ. ರಕ್ತ ಚೆನ್ನಾಗೈತೆ ಮುಂದಿರುವಂತಹ 6 ಧಾತುಗಳು ಚೆನ್ನಾಗಿ ನಮ್ಮ ದೇಹದಲ್ಲಿ ಬಿಲ್ಡ್ ಆಗ್ತಾವೆ. ಆದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ ಟೆನ್ಷನ್, ಎಂಗ್ಸೈಟಿ, ಭಯ, ಚಿಂತೆಯಿಂದ ಏನ್ ಮಾಡ್ತೀವಿ ಅಂತಂದ್ರೆ ನಮ್ಮ ರಕ್ತವನ್ನೆಲ್ಲ ಕೆಡ್ಕೊಂಡು ಬಿಡ್ತೀವಿ. ಅವಾಗ ನಮಗೆ ಬೆನ್ನು ನೋವು ಬರಕ್ಕೆ ಪ್ರಾರಂಭ ಆಗುತ್ತೆ, ಮೈ ಕೈಯೆಲ್ಲ ನೋವು ಆಗ್ತಾ ಹೋಗುತ್ತೆ. ಇದು ಮಾನಸಿಕವಾಗಿ ಇರುತ್ತೆ. ನಿಮಗೆ ದೈಹಿಕವಾಗಿ ಮತ್ತು ಮಾನಸಿಕ. ಈಗ ದೈಹಿಕವಾಗಿ ನಿಮಗೆ ಆಸನಗಳನ್ನು ನಾನು ಇವತ್ತು 3 ಆಸನಗಳನ್ನು ಹೇಳ್ತೀನಿ. ಅದು ಒಂದೇ ಆಸನ ಆದ್ರೆ 3 ವಿಧವಾಗಿರುತ್ತೆ. ಮರಿಕಟಾಸನ ಅಂತ ಇದೆ. ಅದನ್ನ ಚೆನ್ನಾಗಿ ರೀತಿಯಿಂದ ಮಾಡಿ, ಅನುಮಾನದಿಂದ ಮಾಡಕ್ ಹೋಗ್ಬೇಡಿ. ಯಾಕೆ ಅಂತಂದ್ರೆ ಲಕ್ಷ 2 ಲಕ್ಷ ರೂಪಾಯಿ ಹಾಕಿ ನಾವು ಹಾಸ್ಪಿಟಲ್ಗೆ ಹೋಗಿದ್ದೀವಿ, ಕಡಿಮೆ ಆಗಿಲ್ಲ, ಇದೇನು 3 ಹೇಳಿದ್ರೆ ಕಡಿಮೆ ಆಗತ್ತ ಅನ್ನೋ ಒಂದು ಅನುಮಾನ ಇರುತ್ತೆ ಎಲ್ರಿಗೂ. ಆ ಅನುಮಾನ ಪೆದ್ದ ರೋಗಂ ಅಂತ ನಾವು ತೆರಗಲಿಲ್ಲ ಅದ್ಭುತ ಅಂತ ಮಾತು ಹೇಳಿದ್ರಲ್ಲ ಹಿರಿಯರು. ಅದಕ್ಕೆ ನೋಡಿ, ಸರಿಯಾದ ರೀತಿ ನೋಡಿ, ನಾವೆರಡು ಕಾಲಗಳನ್ನ ಮಡಿಸ್ಕೊಳ್ತೀವಿ. ಕೈಗಳನ್ನ ಭುಜದ ಸಮಕೋನದಲ್ಲಿ ನಾವು ಈ ತರ ಪ್ಲೇಸ್ ಮಾಡ್ತೀವಿ. ಮೇಲಾದ್ರೂ ಮಾಡ್ರಿ, ಕೆಳಗಾದ್ರೂ ಮಾಡ್ರಿ, ಅಥವಾ ಮೇಲೆ ಮಾಡಿದ್ರೆ ಒಳ್ಳೇದು. ಈಗ ಈ ರೀತಿ ಮಾಡ್ತಾ ಹೋಗ್ತೀವಿ. ನಾವು ಶ್ವಾಸ ತಗೋತೀವಿ. ಈಗ ಶ್ವಾಸ ತಗೊಂಡು ನಿಧಾನವಾಗಿ ಕೆಳಗೆ ಬರುವಂತ ಸಂದರ್ಭದಲ್ಲಿ ನಮ್ಮ ಈ ಕತ್ತಿದೆಲ್ಲ ಈ ರೀತಿ ಇರಬಾರ್ದು. ನಾನು ಎಡಭಾಗದಲ್ಲಿ ತಂದಿದ್ದೀನಿ ಅಂದ್ರೆ ನನ್ನ ಕತ್ತು ಯಾವ ರೀತಿ ಇರಬೇಕು, ಕುತ್ತಿಗೆ ಭಾಗ ಪೂರ್ತಿಯಾಗಿ ಈ ರೀತಿ ಇರ್ಬೇಕು. ನಾನು ನಿಮ್ಗೆ 3 ಮಾಡಿ ತೋರಿಸ್ತೀನಿ. ನೀವು ಮನೆಯಲ್ಲಿ 10 ಹೊತ್ತುಗಳ ಕಾಲ ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಮಾಡ್ತಾ ಹೋಗಿ. ಸರಿಯಾದ ರೀತಿಯಿಂದ ನೋಡಿ, ಇದು ಮಾಡ್ತಾ ಹೋಗಿ. ನಿಮಗೆ ಖಂಡಿತವಾಗಿ ಮನಸ್ಸಿನಿಂದ ಮಾಡಿ. ಲಕ್ಷ ಖರ್ಚು ಮಾಡಿ ನೀವು ಕಡಿಮೆ ಆಗಿಲ್ಲ ಹಾಗಾದ್ರೆ ಏನ್ ಮಾಡಕ್ಕಾಗುತ್ತೆ? ಎಲ್ಲಿ ಸಮಸ್ಯೆ ಏನಿದೆ ಅದು ಮಾಡ್ಬೇಕಾಗುತ್ತೆ. ಏನ್ ಸಮಸ್ಯೆ ಇದೆ ಆ ಸಮಸ್ಯೆಗೆ ಪರಿಹಾರ ತಗೋಬೇಕಾಗುತ್ತೆ. ನೀವು ಏನೇನೋ ಮಾಡ್ತಾ ಹೋಗ್ತೀರಾ, ಎಲ್ಲೋ ಸಮಸ್ಯೆ ಆದ್ರೆ ಯಾರಿಗೂ ಏನೋ ಹೇಳ್ತಾರಲ್ಲ, ಅದು ಎಮ್ಮೆಗೆ ಬರೇನೋ ಏನೋ ಹೇಳ್ತಾರಲ್ಲ, ಆತರ ಆಗ್ಬಾರ್ದು ಯಾವಾಗ. ಆಕಳಿಗೆ ಬರ ಇದು ಬಂದ್ರೆ ಎಮ್ಮೆಗೆ ಬರ ಹೇಳ್ತಾರಂತೆ, ಆತರ ಆಗ್ಬಾರ್ದು. ಎಲ್ಲಿ ಮಾಡಬೇಕು ಅಲ್ಲೇ ನೋಡಿ. ಈಗ ಕೂಡ್ಸಿದ್ದೀನಿ 2 ಪಾದಗಳು, ಈಗ 2 ಅಗಲಿಸ್ತೇನೆ. ಅಗಲಿಸ್ಬಿಟ್ಟು ನಮ್ಮ ಮೊಣಕಾಲನ್ನ ನಾವು ಪಾದದ ಮೇಲೆ, ಈ ಬದಿಯ ಮೇಲೆ ನಾವು ಪ್ಲೇಸ್ ಮಾಡಬೇಕು. ಮತ್ತೆ ಸೇಮ್ ಈ ರೀತಿ ನೋಡಿ, ಸ್ವಲ್ಪ ಅಗಲಿಸಿ ಕಾಲ ಅಗಲಿಸಿ ಮತ್ತೆ ನೋಡಿ, ಈ ತರ ಬರಬಾರ್ದು. ನಿಮ್ಗೆ ಈ ತರನೇ ಅಪೋಸಿಟ್ ಡೈರೆಕ್ಷನ್ ದಾಗೆ ಮಾಡಬೇಕು. ಈ ರೀತಿ ಮಾಡಿದ್ರೆ ನಮ್ಮ ಸ್ಪೈನಲ್ ಕಾರ್ಡ್ ಏನಾಗುತ್ತೆ ಗೊತ್ತಾ, ಅಲೈನ್ಮೆಂಟ್ ನಲ್ಲಿ ಬರುತ್ತೆ. ಏನಾದ್ರೂ ಸಮಸ್ಯೆ ಇತ್ತು, ಬೆಂಡ್ ಆಗಿತ್ತು ಅಂತಂದ್ರೆ ಅದು ಚೆನ್ನಾಗಿ ಕೆಲಸ ಮಾಡ್ತಾ ಹೋಗುತ್ತೆ. ಮಾಂಸಖಂಡಗಳು ಅಲೈನ್ಮೆಂಟ್ ನಲ್ಲಿ ಬಂದ್ಬಿಡ್ತಾವೆ. ಈ ರೀತಿ ಸರಿಯಾದ ರೀತಿಯಿಂದ ನೋಡಿ, ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಮಾಡ್ತಾ ಹೋಗಿ. ನೀವು ಯಾವಾಗ್ಲೂ ಇಲ್ಲಿ ಶ್ವಾಸ ತಗೊಂಡಿರ್ತೀವಿ,
ಇಲ್ಲಿ ಬರುವಾಗ ನಾವು ಶ್ವಾಸ ಸಂಪೂರ್ಣವಾಗಿ ಬಿಟ್ಟಿರ್ಬೇಕು ನಾವು ಈ ರೀತಿ ಅಪೋಸಿಟ್ ಡೈರೆಕ್ಷನ್ ಇದು ಬ್ರೀತ್ ಬ್ರೀತ್ ಇನ್ ಬ್ರೀತ್ ಔಟ್ ಈ ರೀತಿ ಇದು ಎರಡನೇ ವಿಧ. ಈಗ ಮೂರನೇ ವಿಧ ನೋಡಿ, ಇದು ಮೂರನೇ ವಿಧ ಬಹಳಷ್ಟು ಮುಖ್ಯವಾಗಿರುತ್ತೆ ಮತ್ತು ಸಮಸ್ಯೆ ಕೂಡ ಮಾಡುತ್ತೆ. ಆದ್ರೆ ಸಮಸ್ಯೆ ಅಂತ ಭಯ ಪಡೋ ಹಾಗಿಲ್ಲ. ಎಷ್ಟು ಪ್ರಮಾಣದಲ್ಲಿ ಬರುತ್ತೆ ಅಷ್ಟು ಪ್ರಮಾಣದಲ್ಲಿ ಮಾಡಿ. ನೇಮ್ ಸೇಮ್ ಅದೇ ರೀತಿ ಕೈಗಳನ್ನು ಮಾತ್ರ ಅದೇ ಆಂಗಲ್ ಅಲ್ಲಿ ಇರಬೇಕು. ನೋಡಿ ನೀವು ಇಷ್ಟು ಮಾಡಿ ನಿಧಾನವಾಗಿ. 1 ಇನ್ಹೇಲ್ ಎಕ್ಸೇಲ್. ನೋಡಿ ನಾನು ಹೇಳಿದ್ರೆ ಆಕ್ಚುಲ್ ಆಗಿ ಹೆಂಗಿರುತ್ತೆ ಅಂತಂದ್ರೆ, ಆಮೇಲೆ ನೀವು ಬರ್ತಾ ಬರ್ತಾ ಅಭ್ಯಾಸ ಆಯ್ತು ಅಂತಂದ್ರೆ ಇನ್ನ ಒಂದು ನಿಮ್ಮ ವಯಸ್ಸು 60 ಇದ್ರೂ ಕೂಡ ನೀವು ಮಕ್ಕಳ ತರ ಮಾಡಬಹುದು ಆಸನಗಳು. ಮಕ್ಕಳ ತರ ಹೌದು, ಇದು ಬಹಳಷ್ಟು ಕೇಳಿದ್ರೆ ಬಹಳಷ್ಟು ಆಶ್ಚರ್ಯಚಕಿತರಾಗ್ತೀರಿ ನೀವು. ಇದು ಖಂಡಿತ ಅನಾಟಮಿಕಲಿ ಮತ್ತು ಫಿಸಿಯಾಲಜಿಕಲಿ ನಾವು ಆಸನ ಮಾಡಿದೀವಿ ಅಂತಂದ್ರೆ ಖಂಡಿತವಾಗಿ ಮಕ್ಕಳ ತರನೇ ಮಾಡ್ತೀರಾ. ತಲೆಯಲ್ಲಿ ಕರೆಸ್ಕೊಳಕ್ ಹೋಗ್ಬೇಡಿ, ನಾನ್ 60 ಮುಗ್ದೋಯ್ತು ಇಲ್ಲ, ಮರಳಿ ಅರಳೋದು ಅಂತ ಹೇಳ್ತಾರೆ ಹಿರಿಯರಿಗೆ. ಏನು ನೀವೆಲ್ಲ ತಪ್ಪಾಗಿ ಅರ್ಥ ಮಾಡ್ಕೋತೀರಾ. ನೋಡಿ ಈ ತರ ಬರುತ್ತೆ ಅಪೋಸಿಟ್ ಡೈರೆಕ್ಷನ್. ಈಗ ಇದು ಶ್ವಾಸನ ಪೂರ್ತಿ ಹೊರ ಬಿಟ್ಟಿದ್ದೀನಿ, ಮತ್ತೆ ನಿಧಾನವಾಗಿ ಮೇಲೆ ತಗೋತೀನಿ. ಶ್ವಾಸ ತಗೊಂಡಿದ್ದೀನಿ, ಶ್ವಾಸ ತಗೊಂಡ್ಬಿಟ್ಟು ಮತ್ತೆ ಈಗ ನೋಡಿ ಇದನ್ನ ಮತ್ತೆ ಬ್ರೀತ್ ಔಟ್. ಇದನ್ನ ನೀವು ದಿನನಿತ್ಯ ಜೀವನದಲ್ಲಿ ಮಾಡಿ, ಅನುಮಾನ ಇಟ್ಕೊಳಕ್ ಹೋಗ್ಬೇಡಿ. ಯಾಕೆ ಅಂತಂದ್ರೆ 1 ಲಕ್ಷ ರೂಪಾಯಿ ಕೊಟ್ಟು ತಗೊಂಡಂತ ಟ್ರೀಟ್ಮೆಂಟು, 100 ರೂಪಾಯಿ ಕೊಟ್ಟು ತಗೊಂಡಂತ ಟ್ರೀಟ್ಮೆಂಟು ಒಂದೇ ಆಗಿರುತ್ತೆ. ಆದ್ರೆ ಲಕ್ಷ ಕೊಟ್ಟಿದ್ದೀವಲ್ಲ ಅದು ಮಾನಸಿಕವಾಗಿ ಅದು ಕೊರಿದೆ ಅಂತ. ಲಕ್ಷ ಕೊಟ್ಟು ತಗೊಂಡಿದ್ರಿ, ಇದು 100 ರೂಪಾಯಿ ಏನ್ ಮಾಡುತ್ತೆ ಅಂತ ಅನುಮಾನದಲ್ಲೇ ಬಹಳ ಜನ ಅವರ ಜೀವನನೇ ವ್ಯರ್ಥ ಮಾಡ್ತಿರ್ತಾರೆ ಅನುಮಾನದಲ್ಲಿ. ಅದಕ್ಕೆ ನೀವು ಅನುಮಾನ ಮಾಡಕ್ ಹೋಗ್ಬೇಡಿ. ದಯವಿಟ್ಟು ಇದನ್ನ ನಿಮ್ಮ ಮೇಲೆ ದಯವಿಟ್ಟು ನೀವು ಅದನ್ನ ಅಭ್ಯಾಸ ಮಾಡಿ. ಬೆನ್ನು ನೋವು ಕಮೆಂಟ್ ಮಾಡಿ ಎಷ್ಟು ದಿವಸ 21 ಡೇಸ್ ನೀವು ಸತತವಾಗಿ ಮಾಡ್ತಾ ಹೋಗಿ. 30 ಅಂದ್ರೆ ಪ್ರತಿಯೊಂದು 10 ರೌಂಡ್ ಮಾಡ್ತಾ ಹೋಗಿ. ಟೈಮ್ ಇದು ನಿಧಾನವಾಗಿ 20 ರೌಂಡ್ ಕೂಡ ಬಹಳಷ್ಟು ಇದನ್ನ ಮಂದಗತಿಯಲ್ಲಿ ಮಾಡ್ತಾ ಹೋಗಿ. ಮಂದಗತಿಯಲ್ಲಿ ಮೊದಲು ಪ್ರಾರಂಭ ಮಾಡಿ, ಆಮೇಲೆ ಮಧ್ಯಮ ಗತಿ ಹೋಗಿ, ಆಮೇಲೆ ತೀವ್ರಗತಿ ಹೋಗಿ. ನೀವು 1 ತಿಂಗಳು 2 ತಿಂಗಳಲ್ಲಿ ನೀವು 1 ವರ್ಷದಲ್ಲಿ ಬೆಳಲ್ತಾ ಇದ್ರೆ ನಿಮಗೆ ಮಂತ್ರ ಹಾಕ್ಬಿಟ್ಟು ಒಮ್ಮೆಲೆ ಕಡಿಮೆ ಆಗೋದಲ್ಲ. ಅದು 20 ಡೇಸ್ ತಗೋತ್ತೆ. 20 ಡೇಸ್ ಅಥವಾ 1 ಮಂತ್ ತಗೊಳುತ್ತೆ. ನಿಮ್ದು 1 ವರ್ಷ 2 ವರ್ಷದ ಇತ್ತು ಅಂದ್ರೆ 1 ತಿಂಗಳಲ್ಲಿ ನಿಮಗೆ ಬಹಳಷ್ಟು ಒಳ್ಳೆಯ ಪರಿಣಾಮ ಬೀರುತ್ತೆ, ಅನುಮಾನನೇ ಇಲ್ಲ. ಅದಕ್ಕಿಂತ ಮತ್ತೆ ಇದ್ರ ನಂತರ ನಿಮಗೆ ಏನಾದ್ರು ಸಮಯ ಇತ್ತು ಅಂದ್ರೆ ಅಭ್ಯಂಗ ಮಾಡಿಕೊಳ್ಳಿ. ಅಭ್ಯಂಗದ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಎಲ್ಲರೂ ಆರೋಗ್ಯವಾಗಿರಿ. ನಿಮ್ಮ ಆರೋಗ್ಯ ನಿಮ್ಮ ಮತ್ತು ನಮ್ಮ ಕಾಳಜಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ.